KGF ತಾಲೂಕಲ್ಲಿ ವಿಜೃಂಭಣೆಯಿಂದ KGF ಅಲ್ಲಿ ಆಚರಿಸಬೇಕು ಅಂದ್ಕೊಂಡು ಕಾರಣಾಂತರಗಳಿಂದ ಎಲ್ಲ ನಮ್ಮ ಸಮುದಾಯದವರು ಜಾಸ್ತಿ ಬೇತ್ಮಂಗಲದ ಲಿಮಿಟ್ಸಲ್ಲಿ ಇರೋದ್ರಿಂದ ಇಲ್ಲ ಆಚರಿಸ್ತಾ ಇದ್ದೀವಿ. ಸವಿತಾ ಸಮಾಜದ ಬಗ್ಗೆ ಇದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಏನಿಲ್ಲ, ಸತತ ಇದಕ್ಕೊಂದು ಇತಿಹಾಸ ಇದೆ ಬೇತ್ಮಂಗಲಕ್ಕೆ. ನಮ್ಮ ತಂದೆಯವರು TR ಗಂಗಾಧರಮ್ಮ ಅಂತ, ಅವರು ನಾದಸ್ವರ ವಿದ್ವಾಂಸರಾಗಿದ್ದಂಥವ್ರು, ಹೆಸರಾಂತ ಕಲಾವಿದರು. ಈ ಸೌತ್ ಇಂಡಿಯಾದಲ್ಲೇ ಫೇಮಸ್ ಆಗಿದ್ದಂಥವ್ರು ಅವರು ಮಾರ್ಗದರ್ಶನದಲ್ಲಿ ಮೊದಲಿಂದ ಸವಿತಾ ಸಮಾಜದ ಏನೋ ಒಂದು ಕಾರ್ಯಕ್ರಮ ಅಂದರೆ ಬೇತ್ಮಂಗಲಕ್ಕೆ ಹೆಸರುವಾಸಿ. ಅವರಿಂದ ಇಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿ ನಮ್ಮ ಸವಿತಾ ಮಹರ್ಷಿಗಳು ಸಾವಿರಾರು ವರ್ಷಗಳಿಂದ ಏನವರು ಜನ್ಮ ತಾಳಿ ಇದನ್ನು ಒಂದು ಪುನರುತ್ತಿ ಅನ್ನೋದಕ್ಕಿಂತ ಇದನ್ನು ಏನಂತೀವಿ ಮೆಡಿಸನ್ ಟ್ರೀಟ್ಮೆಂಟ್ ಥರ ಮಾಡಿದಂಥವ್ರು. ಶಿವನಿಗೆ ಕ್ಷೌರ ಮಾಡಿ ಆ ದಿನಗಳಲ್ಲಿ ಶಿವನಿಗೆ ಗಡ್ಡ ಬೆಳೆದಿರುತ್ತೆ. ಪಾರ್ವತಿ ದೇವಿ ಆಗ ಶಿವನ ಏನು ಈ ಥರ ನಿಮಗೆ ಗಡ್ಡ ಬೆಳ್ಕೊಂಡಿದೆ ಅಂದರೆ ಅವರು ಒಬ್ಬ ಮನುಷ್ಯನ ಸೃಷ್ಟಿ ಮಾಡ್ತಾರೆ. ಅವರು ಇದರಿಂದ ಆ ಸೃಷ್ಟಿಯಾದಂಥ ಮಹಾನ್ ಪುರುಷನೇ ಮೂಲ ಪುರುಷನೇ ನಮ್ಮ ಸವಿತಾ ಮಹರ್ಷಿ. ಅವರು ಅವತ್ತಿನ ದಿನಗಳಲ್ಲಿ ಶಿವನಿಗೆ ಕ್ಷೌರ ಮಾಡಿ ಅದನ್ನು ಆ ಕಾಲದಲ್ಲಿ ಅದನ್ನು ಕ್ಷೌರಿಕ ವೃತ್ತಿ ಅನ್ನೋದಕ್ಕಿಂತ ಅದಕ್ಕೆ ಏನಂತೀವಿ ನಾವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತಿದ್ವಿ. ಈಗ ಕಾಲ ಬದಲಾದಂಗೆ ಈಗ ಅದಕ್ಕೆ ಕ್ಷೌರಿಕೆ ಅವರು ವಂಶಸ್ಥರಾದಂಥ ನಾವು ಇವತ್ತು ಅವ್ರ ಹೆಸರಲ್ಲಿ ಸವಿತಾ ಮಹರ್ಷಿ ಜಯಂತಿ ಆಚರಿಸ್ತೀವಿ. ಸಮುದಾಯದ ಬಗ್ಗೆ ಯಾವುದೇ ಸರ್ಕಾರ ಬರಲಿ ನಮಗೆ ಏನಂತ ಹೇಳ್ಕೊಳ್ಳೋ ಅಂಥ ಸೌಲಭ್ಯಗಳು ಇದುವರೆಗೂ ಕೊಟ್ಟಿಲ್ಲ. ಯಾಕಂದರೆ ನಮ್ಮದು ಸಣ್ಣ ಸಮುದಾಯ, ನಾವೆಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ನಾವು ಎಲೆಮರೆ ಕಾಯಿ ಇದ್ದಂಗೆ ನಾವು ಮುಖ್ಯವಾಹಿನಿಯಲ್ಲೆಲ್ಲೂ ಕಾಣಿಸ್ಕೊಳ್ಳಲ್ಲ. ಎಲ್ಲೋ ಒಂದು ಅರ್ಥ ನನ್ನಂಥವ್ರು ಯಾರೋ ಒಬ್ಬರು ಮುಂದಕ್ಕೆ ಬರ್ಬೋದು. ನಮ್ಮಲ್ಲಿ ಇಲ್ಲಿ ಸುಮಾರು ಒಂದು 5,000 to 10,000 ಜನ ವೋಟರ್ಸ್ ಇದ್ದೀವಿ ನಾವು. ಆದರೂ ನಮ್ಮಲ್ಲಿ ಯಾರು ಹೆಚ್ಚಿಗೆ ಕಾಣಿಸ್ಕೊಳ್ಳಲ್ಲ. ಸರ್ಕಾರದಿಂದ ನಾವು ಇಲ್ಲಿ ಹೆಚ್ಚಿನ ನಿರೀಕ್ಷೆ ತಳಮಟ್ಟದ ಈ ಸಮುದಾಯ PCMAL ಸೇರಿಸಿದ್ದಾರೆ. PCMAL ನಮ್ಮನ್ನು ಸೇರಿಸಿರೋದಕ್ಕೆ ಬೇಕಾದಷ್ಟು ಜಾತಿಗಳನ್ನ ದೊಡ್ಡ ಜಾತಿಗಳೆಲ್ಲ ಅದರಲ್ಲಿ ಇದ್ದಾವೆ. ಅದರಿಂದ ನಮಗೆ ರಿಸರ್ವೇಷನ್ ಬೇಕು ಅಂತ ಕೇಳೋದಕ್ಕೆ ಇಷ್ಟಪಡ್ತೀವಿ. ಈಗ ಅಟ್ರಾಸಿಟಿ ಅನ್ನೋದು ಏನು ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಾಗಿ ನಮ್ಮ ಸಮುದಾಯಕ್ಕೆ ಬೇಕೇ ಬೇಕು. ನಮಗೂ ಗೊತ್ತು, ತಾವೆಲ್ಲರೂ ಕೇಳಿ. ಸೊ ಯಾವುದೋ ಒಂದು ಪದ ಬಂದಾಗ ನಮ್ಮ ಜಾತಿ ಪದ ಬಳಸ್ತಾರೆ. ಆ್ಯಕ್ಚುಲಾಗಿ ಅಟ್ರಾಸಿಟಿ ಅನ್ನೋದನ್ನು ಈಗೇನು ದಲಿತ ವರ್ಗಕ್ಕೆ ಏನು ಕೊಟ್ಟಿದ್ದಾರೋ ಅದರಲ್ಲಿ ನಮ್ಮನ್ನು ಸೇರಿಸ್ಬೇಕಂತ ಈ ಸಮಯದಲ್ಲಿ ನಾನು ಆಗ್ರಹ ಪಡಿಸ್ತೀನಿ, ವಿನಂತಿನೂ ಮಾಡ್ತೀನಿ.